ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಕರ್ಣ ಸೀರಿಯಲ್ ಸೋಮವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕರ್ಣ ಅವರು ನಿಧಿಯ ಕೈಯಲ್ಲಿ ಕೆ ಅಂತ ಬರೆದಿರ್ತಾರೆ. ಮತ್ತು ಈ ಕಡೆ ರಾಧಿಕಾ ಅವರು ಆ ಕೆ ಅಕ್ಷರವನ್ನು ನೋಡಿ, ಏನು ಇದನ್ನೆಲ್ಲ ಅಜ್ಜಿಗೆ ತೋರಿಸ್ತಿದ್ದೀರಲ್ಲ, ಅಜ್ಜಿ ನೋಡಿದ್ರೆ ಏನು ಅನ್ಕೋಬೋದು ಅಂತ ಇಲ್ಲಿ ಹೇಳಿದಾಗ ನಿಧಿಯವರು ಕೋಪದಿಂದ ಬಂದು ಕರ್ಣ ಅವರಿಗೆ, ಸರ್ ನೀವೇನು ಮಾಡಿದ್ದೀರಾ ಅಂತ ಹೇಳಿ ಈ ಕಡೆ ಅವರು ಬೈಲಿಕ್ಕೆ ಅಂತ ಹೇಳಿ ಬರ್ತಾರೆ. ಆಗ ಕರ್ಣ ಅವರು ಕೂಡ ಹೇಳ್ತಾರೆ, ನಾನು ಪ್ರೀತಿಯಲ್ಲಿ ಬೀಳಬೇಕಂತ ಬೀಳ್ತಿಲ್ಲ, ನಾನು ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿದ್ದು ನೀವು. ಹೀಗೆ ನೀವು ಇದೆಲ್ಲ ಮಾಡಿ ಈಗ ನನ್ನನ್ನೇ ಈ ರೀತಿಯಾಗಿ ಸಿಕ್ಕಿಸ್ತಾ ಇದ್ದೀರಲ್ಲ, ಮತ್ತು ನನಗೆ ಈ ರೀತಿಯಾಗಿ ಬೈತಾ ಇದ್ದೀರಲ್ಲ, ಮತ್ತು ನನ್ನನ್ನು ಯಾಕೆ ಈ ರೀತಿಯಾಗಿ ದೂರ ಮಾಡ್ತಾ ಇದ್ದೀರಾ, ನೀವು ಇದೆಲ್ಲ ಮಾಡಿದ್ದು ನೀವೇ, ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ ಅಂತ ಹೇಳಿ ಈ ಕಡೆ ನಿಧಿಯವರಿಗೆ ಹೇಳುವಾಗ ನಿಧಿಯವರು ಕೂಡ ತುಂಬಾ ಬೇಜಾರಿನಲ್ಲಿ ಇರ್ತಾರೆ. ಮತ್ತು ಮೆಹಂದಿ ಶಾಸ್ತ್ರದಲ್ಲಿ ಕೂಡ ಎಲ್ಲರೂ ಕೂಡ ಮೆಹಂದಿ ಆಗಬೇಕು ಅಂತ ಹೇಳುವಾಗ ಅರ್ಜುನ್ ಅವರ ಅಜ್ಜಿಯವರು ನೀನು ಹೋಗಿ ಮೆಹಂದಿ ಹಾಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಅರ್ಜುನ್ ಅವರು ಬರುವಾಗ ರಾಧಿಕಾ ಅವರು ಅವರ ಮಧ್ಯದಲ್ಲಿ ಹೋಗಿ ಡ್ಯಾಶನ್ನು ಹೊಡಿತಾರೆ. ಆಗ ಬಂಗಾರಿ ಅವರಿಗೆ ಕೋಪ ಬಂದು ರಾಧಿಕಾ ನೋಡಿಕೊಂಡು ಬರೋಕೆ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಮೈಂಡ್ ಡೈವರ್ಟ್ ಆಗುತ್ತೆ. ಆಗ ಈ ಕಡೆ ಕರ್ಣ ಅವರು ಕೂಡ ಅಜ್ಜಿಯವರೆಲ್ಲರಿಗೂ, ನೀವು 3 ಜನ ಯಾಕೆ ನಿಧಿಗೆ ಮೆಹಂದಿ ಆಗಬಾರ್ದು, ನಿಮ್ಮ ಹಿರಿಯರ ಆಶೀರ್ವಾದ ಅವರಿಗೆ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ರಾಧಿಕಾ ಅವರ ಹತ್ರ ಕರ್ಣ ಅವರು ಪ್ಲ್ಯಾನ್ ಮಾಡಿರ್ತಾರೆ, ಈ ರೀತಿಯಾಗಿ ಕೆ ಅನ್ನೋ ಅಕ್ಷರ ಯಾವುದೇ ಕಾರಣಕ್ಕೂ ಹೋಗಬಾರ್ದು, ಅವರ 3 ಕೈಯಿಂದ ಅದನ್ನು ಬರೆಸಬೇಕು ಅಂತ ಹೇಳಿ. ಆಗ ಈ ಕಡೆ ರಾಧಿಕಾ ಅವರು ಕೂಡ ಆ ಅಜ್ಜಿಯಂದರ ಕೈಯಲ್ಲಿ ಕೆ ಅನ್ನೋ ಅಕ್ಷರನ ಒತ್ತಾಗಿ ಬರೆಸಿ ಮತ್ತೆ ಆ ಕೆ ಅಕ್ಷರ ಅಳಿಸಿ ಹೋಗದ ಹಾಗೆ ಅದರ ಮೇಲೆ ಮೆಹಂದಿಯನ್ನು ಬಿಡ್ತಾ ಹೋಗ್ತಾರೆ. ಎಲ್ಲ ಮೆಹಂದಿ ಶಾಸ್ತ್ರನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಕರ್ಣ ಅವರು ಕೂಡ ಯಾವುದೇ ಕಾರಣಕ್ಕೂ ಇಲ್ಲಿ ನಿಧಿನ ಬಿಟ್ಟು ಕೊಡೋ ಅವಕಾಶನೇ ಇಲ್ಲ, ನಿಧಿನ ನಾನೇ ಮದುವೆ ಆಗೋದು ಅಂತ ಹೇಳಿ ತುಂಬಾ ಭರವಸೆಯಲ್ಲಿ ತುಂಬಾ ಖುಷಿಯಿಂದ ಅವರು ಮದುವೆ ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ನೋಡ್ಕೊಳ್ತಾ ಓಡಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಎಲ್ಲ ಶಾಸ್ತ್ರಗಳು ಮುಗಿದು ಮದುವೆ ಮಂಟಪಕ್ಕೆ ಕನ್ಯಾಧಾರಣೆ ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇರುತ್ತೆ. ಆಗ ರಮೇಶ್ ಅವರು ಕೂಡ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಈ ಕರ್ಣ ಏನಾದರೂ ಮಾಡಿಬಿಡ್ತಾನೆ, ಅಷ್ಟರೊಳಗೆ ಈ ಎಲ್ಲ ರೀತಿಯ ಶಾಸ್ತ್ರಗಳು ಮುಗಿದು ಬಿಡಬೇಕು ಅಂತ ಹೇಳಿ ಅವರು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ನಿಧಿಯವರು ಕೂಡ ನಾನು ಕರ್ಣ ಸರಿಗೆ ಮೋಸ ಮಾಡ್ತಾ ಇದ್ದೀನ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ನಿಧಿಯವರನ್ನು ಈ ಕಡೆ ರೆಡಿ ಮಾಡಿ ಹೀಗೆ ಮದುವೆ ಮಂಟಪಕ್ಕೆ ತಂದು ಕೂರಿಸಿರ್ತಾರೆ. ಆಗ ಈ ಕಡೆ ನಿತ್ಯ ಅವರು ಕೂಡ ರಮೇಶ್ ಶಂಕರ್, ನೀವೇ ನಿಧಿನ ಕೂಡ ಕನ್ಯಾದಾನ ಮಾಡಿಬಿಡಿ, ನಿಮ್ಮ ಮನೆಯಲ್ಲೇ ಈ ಶಾಸ್ತ್ರವೆಲ್ಲ ನಡೀತಾ ಇದೆಯಲ್ಲ, ನೀವೇ ಹಿರಿಯರಾಗಿದ್ದೀರಾ, ನೀವೇ ಇವಳಿಗೆ ತಂದೆ ಸ್ಥಾನವನ್ನು ಕೊಟ್ಟು ಇವಳಿಗೆ ಕನ್ಯಾದಾನ ಮಾಡಿಬಿಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ರಮೇಶ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಅದೇಗೆ ಆಗುತ್ತೆ ನಿತ್ಯ, ನೀನು ಇವಳ ಅಕ್ಕ, ನೀನು ಮನೆಯೊಳೆ ಆಗಿರೋದ್ರಿಂದ ನೀನು ಒಂದೇ ತಾಯಿಯ ಹೊಟ್ಟೆಯಿಂದ ನೀವು ಹುಟ್ಟಿದ್ದೀರಾ, ಆದ್ದರಿಂದ ನೀನು ಇವಳ ಕನ್ಯಾದಾನ ಮಾಡೋದು ಒಳ್ಳೆಯದು, ಹಾಗೆ ನೀನು ಮತ್ತು ನಿನ್ನ ಗಂಡ ಸೇರಿ ನಿಧಿಗೆ ಕನ್ಯಾದಾನ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಆಯಿತು ಅಂಕಲ್, ನೀವು ಹೇಳಿದಾಗೆ ಆಗಲಿ ಅಂತ ಹೇಳಿ ಇಲ್ಲಿ ಕರ್ಣನಿಗೆ ನಾನು ಒಂದು ಕೆಲಸ ಹೇಳಿದ್ದೆ, ಕರ್ಣನ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಆಗ ಈ ಕಡೆ ಕಿರಣ್ ಅವರು ಕೂಡ ನಿತ್ಯ ಮೇಡಮ್ ನಾನು ನಿಮ್ಮ ಜೊತೆ ಬರ್ತೇನೆ, ಕರ್ಣ ಸರ್ನ ಹುಡುಕ್ತೇನೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿ ಕಿರಣ್ ಮತ್ತು ರಾಧಿಕಾ ಅವರು ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಅಂತ ಹೇಳಿ ಅವರು ಡಿಸೈಡನ್ನು ತೆಗೆದುಕೊಂಡಿರ್ತಾರೆ. ಮತ್ತು ಈ ಕಡೆ ನಿತ್ಯ ಅವರು ಈ ಕಡೆ ಕರ್ಣ ಅಂತ ಹೇಳಿ ಹುಡ್ಕೊಂಡು ಹೋಗ್ತಿರುವಾಗ ಕಿರಣ್ ಅವರು ಕೂಡ, ಮೇಡಮ್ ನೀವು ಟೆನ್ಷನ್ ತಗೊಳ್ಬೇಡಿ, ನೀವು ಪ್ರೆಗ್ನೆಂಟ್ ಇದ್ದೀರಾ, ನೀವು ಆರಾಮಾಗಿ ಟಿ ವಿ ನೋಡ್ತಾ ಕೂತ್ಕೊಳ್ಳಿ, ನಾನು ಹೋಗಿ ಕರ್ಣ ಸರ್ ಅವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಕಿರಣ್ ಅವರು ಹೇಳಿ ಟಿ ವಿಯನ್ನು ಹಾಕಿ ಹೋಗ್ತಾರೆ. ಆದರೆ ಇಲ್ಲಿ ಟಿ ವಿಯಲ್ಲಿ ಕರ್ಣ ಮತ್ತು ನಿಧಿಯವರ ಎಲ್ಲ ರೀತಿಯ ಪ್ರಪೋಸಲ್ ವಿಡಿಯೋಸ್ಗಳು ಅದರಲ್ಲಿ ಇರುತ್ತೆ. ಆಗ ಈ ಕಡೆ ನಿತ್ಯ ಅವರು ಕೂಡ ನಿಧಿ ಅವರು ಕರ್ಣ ಸರ್ ಐ ಲವ್ ಯು, ನಿಧಿ ಐ ಲವ್ ಯು ಅಂತ ಹೇಳೋದನ್ನು ಅದರಲ್ಲಿ ನೋಡಿ ಇವರು ತುಂಬಾ ಶಾಕ್ ಆಗ್ತಾರೆ. ಆದರೆ ನಿಧಿ ಕರ್ಣ ಸರನ್ನು ಪ್ರೀತಿ ಮಾಡ್ತಾ ಇದ್ದಾಳೆ, ಅವಳು ಯಾಕೆ ನನಗೆ ಹೇಳಿಲ್ಲ, ಮತ್ತು ಕರ್ಣ ಸರ್ ಅವರನ್ನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ನಿಧಿನೇ ಹೌದಾ ಅಂತ ಹೇಳಿ ಈ ಕಡೆ ನಿತ್ಯ ಅವರು ಶಾಕ್ ಆಗ್ತಾರೆ. ಆಗ ನಿಧಿ ಅವರು ನನ್ನ ಹತ್ರ ಬಂದು ಒಂದು ವಿಷಯ ಹೇಳಬೇಕು ಅಂತ ಹೇಳಿದರು, ಆದರೆ ನಾನು ಕರ್ಣ ಸರ್ ಅವರ ಮೇಲೆ ಮನಸ್ಸಾಗಿದೆ ಅಂತ ಹೇಳಿದ್ದಕ್ಕೆ ಅವಳು ಅರ್ಜುನ್ನ ಮದುವೆ ಆಗಲಿಕ್ಕೆ ಒಪ್ಕೊಳ್ಳ ಇಲ್ಲ, ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಆಗಬಾರ್ದು,
ಕರ್ಣ ಮತ್ತು ನಿಧಿ ಯಾವುದೇ ಕಾರಣಕ್ಕೂ ದೂರ ಆಗ್ಬೋದು. ನನ್ನ ಪ್ರೀತಿನ ಕೂಡ ನಾನು ಕಳ್ಕೊಂಡೆ, ನನ್ನಿಂದ ತೇಜಸ್ಸು ದೂರ ಆಗ್ಬಿಟ್ಟ. ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ತಂಗಿಯ ಪ್ರೀತಿಯನ್ನು ನಾನು ಕಳ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅವರನ್ನು ನಾನೇ ಸೇರಿಸಬೇಕು, ಈ ಮದುವೆನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಈ ಕಡೆ ನಿತ್ಯ ಅವರು ಕೂಡ ಪ್ಲ್ಯಾನ್ ಮಾಡಿ ಆದಷ್ಟು ಬೇಗ ಓಡೋಡಿ ಬರ್ತಾ ಇರ್ತಾರೆ. ಕರ್ಣ ಅವರು ಕೂಡ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾರೆ. ಆಗ ನಿತ್ಯ ಅವರು ಕೇಳ್ತಾರೆ, ಕರ್ಣ ಇದು ಏನು ಇದೆಲ್ಲ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಕರ್ಣ ಅವರು ಕೂಡ ಹೇಳ್ತಾರೆ, ಹೌದು ನಾನು ನಿಜವಾಗ್ಲೂ ಕೂಡ ನಿಧಿನ ನಾವಿಬ್ಬರು ಪ್ರೀತಿಸ್ತಾ ಇದ್ದೇವೆ. ಆದರೆ ಯಾವುದೋ ಕಾರಣದಿಂದ ಅವರು ಈಗ ನನ್ನ ದೂರ ಮಾಡ್ತಾ ಇದ್ದಾರೆ. ಮತ್ತು ಏನು ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ನಿತ್ಯ ಅವರು ಕೂಡ ನಾನು ಅವಳಿಗೆ ಹೇಳಿದ್ದೆ ಈ ರೀತಿಯಾಗಿ ನಾನು ಕರ್ಣನ ಮೇಲೆ ಮನಸ್ಸಾಗಿದೆ ಅಂತ ಹೇಳಿ, ಆದ್ದರಿಂದ ಅವಳು ನಿಮ್ಮನ್ನು ದೂರ ಮಾಡ್ತಾ ಇರ್ಬೋದು, ಇಲ್ಲ ಅಂದರೆ ಏನೂ ಇಲ್ಲ ಅಂತ ಹೇಳಿ ಈ ಕಡೆ ನಿತ್ಯ ಅವರು ಕೂಡ ಹೇಳ್ತಾರೆ. ಆದರೆ ನಿತ್ಯ ಅವರು ಕೂಡ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನು ದೂರ ಆಗೋದಕ್ಕೆ ಬಿಡೋದಿಲ್ಲ, ನಿಧಿನ ಅರ್ಜುನ್ಗೆ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ಈ ಮದುವೆನ ಆದಷ್ಟು ಬೇಗ ನಿಲ್ಲಿಸಬೇಕು ಅಂತ ಹೇಳಿ ಈ ಕಡೆ ನಿತ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಕರ್ಣ ಅವರು ಕೂಡ ಹೌದೌದು ನೀವು ಹೇಳ್ತಿರೋದು ಕರೆಕ್ಟು, ಆದಷ್ಟು ಬೇಗ ಹೋಗಿ ನಿಧಿ ಮದುವೆಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ಈ ಕಡೆ ಹೇಳ್ತಾರೆ. ಮತ್ತು ನೀವು ನನ್ನನ್ನು ಮದುವೆ ಆಗಿದ್ದೀರಿ ಅಂತ ಮನೆಯವರೆಲ್ಲ ಒಪ್ಕೊಂಡಿದ್ದಾರಲ್ಲ, ಇದಕ್ಕೆ ಏನು ಹೇಳ್ತೀರಾ? ಅದು ಪರವಾಗಿಲ್ಲ, ನಾನು ನಿಜವನ್ನು ಹೇಳ್ತೇನೆ, ಹಾಗಾದರೆ ನಿಮಗೆ ಏನು ತೊಂದರೆ ಇಲ್ವಾ ಅಂತ ಇಲ್ಲಿ ಹೇಳ್ತಾರೆ. ನನಗೆ ಏನು ತೊಂದರೆ ಇಲ್ಲ, ನಿಮ್ಮ ಇಬ್ಬರ ಮದುವೆ ಆಗೋದೇ ನನಗೆ ಮುಖ್ಯ, ಈ ಮಗು ತೇಜಸ್ ಅಂತ ನಾನು ಮನೆಯವರ ಮುಂದೆ ಹೇಳಿಬಿಡ್ತೇನೆ ಅಂತ ಹೇಳಿ ನಿತ್ಯ ಅವರು ಒಪ್ಕೊಳ್ತಾರೆ. ಆಗ ಕರ್ಣ ಅವರು ಕೂಡ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ಈ ಮದುವೆಯನ್ನು ನಿಲ್ಲಿಸಿ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಆಗ ನಿತ್ಯ ಯಾಕೆ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಬರ್ತಾರೆ. ಶಾಂತಿ ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ, ನೀನು ಸುಮ್ಮನಿರು ಅಂತ ಹೇಳಿ ನಿತ್ಯ ಅವರು ಹೇಳ್ತಾರೆ. ನಿಧಿಗೆ ಅರ್ಜುನ್ ತಾಳಿ ಕಟ್ಟೋ ಆಗಿಲ್ಲ, ಕರ್ಣ ಅವರು ತಾಳಿ ಕಟ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಶಾಂತಿ ಅವರು ಕೂಡ ಹೇಳ್ತಾರೆ, ಕರ್ಣ ನಿನ್ನ ಗಂಡ ಅಂತ ಇಲ್ಲಿ ಹೇಳ್ತಾರೆ. ಆಗ ಕರ್ಣ ನನ್ನ ಗಂಡ ಅಲ್ಲ, ಕರ್ಣ ನನಗೆ ತಾಳಿ ಕಟ್ಟೋ ಹಾಗೆ ನಾಟಕ ಮಾಡ್ದ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಶಾಂತಿಯವರು ಮಗು ಯಾರದು ಅಂತ ಇಲ್ಲಿ ಕೇಳಿದಾಗ ಮಗು ತೇಜಸ್ದು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಎಲ್ಲರೂ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಹಾಗೆ ರಮೇಶ್ ಅವರಿಗೂ ಕೂಡ ಇಲ್ಲಿ ಎಲ್ಲ ಸತ್ಯವನ್ನು ಕೇಳಿ ಶಾಕ್ ಆಗುತ್ತೆ. ಎಲ್ಲವನ್ನ ಇವರು ಬಾಯಿ ಬಿಟ್ರಲ್ಲ, ಮತ್ತೆ ಈ ಮದುವೆ ನಿಂತೋಗುತ್ತಲ್ಲ ಅಂತ ಹೇಳಿ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯ್ತಂತ ಹೇಳಿ ರಮೇಶ್ ಅವರು ತುಂಬಾ ತವಕದಿಂದ ಇರ್ತಾರೆ. ಮತ್ತು ನಿತ್ಯ ಅವರು ಕೂಡ ಏನೆಲ್ಲ ಆಯಿತು ಅಂತ ಎಲ್ಲವನ್ನ ತಿಳಿಸ್ಲಿಕ್ಕೆ ಮುಂದಾಗ್ತಾರೆ. ಕೊನೆಗೂ ಕರ್ಣನ ಮತ್ತು ನಿಧಿಯ ಪ್ರೀತಿ ಶಾಶ್ವತವಾಗಿ ಉಳಿತು, ಅವರಿಬ್ಬರ ಮದುವೆ ಕನಸು ನೆರವೇರಿತು ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.